ಏನು ಹುಲ್ಲು ಬೆಳಿತೈತೇನು ಅದ ಸರಿನಾ ಇಟ್ಟಿಟ್ಟಕೊಂದು ಹುಲ್ಲು ಕೇಳ್ತಾನೆ ಏನು ಆರು ಬಿಡಂಗಿಲ್ಲ ಬಿಡ ಜಗ್ಗಟ ಬೆಳಿತೈತಿ ಏನು ಹುಲ್ಲಾಕತ್ತ ಏನು ಕಳೆ ತೆಗತ್ಲೆ ಸಾಕ್ಬೇಕು ಅನ್ನಕತ್ತೆ ಗಿಡಗಳು ಹಾಕೋದು ಬೇಡ ಇಟ್ಲದಾಗ ಆತದೆ ಕಳೆ ತಗೊಂಡು ಕುಂದ್ರದು ಬೇಡ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಸ್ನೇಹವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆನ್ನಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದ ನೋಡ್ರಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವೇನೇನು ಬಿಡ್ಕೊಂಡಿರ್ತಾರಲ್ರಿ ನಿಮ್ಮ ಜೀವನದಾಗ ಎಲ್ಲದನ್ನು ನೆರವೇರಲಿ ಅಂತಂದು ಭಗವಂತನ ಹತ್ರ ಬಿಡ್ಕೊತೀನಿ ರೀ. ಆಮೇಲೆ ಎಲ್ಲರೂ ಹೊಸ ವರ್ಷನ ಯಾವ ರೀತಿ ಆಚರಿಸಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ, ಮರಿಬೇಡ್ರಿ. ಆಮೇಲೆ ನಮ್ಮ ವೀಡಿಯೋಸ್ಗಳಿಗೆ ಹೈಪ್ ಭಾಳ ಜನ ಮಾಡ್ತಾನೆ ಇಲ್ಲ, ಪ್ಲೀಸ್ ಹೈಪ್ ಮಾಡಿರಿ. ಹೇಳಕತ್ತೀನಿ ರೀ, ಪ್ರತಿ ಸರಿನೂ ಹೇಳ್ತಾನೆ ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ನೀವು ಹೈಪ್ ಪಾಯಿಂಟ್ಸ್ ಕೊಡೋದ್ರಿಂದ ನಮ್ಮ ಚಾನಲ್ ಸ್ವಲ್ಪ ಆದ್ರೂ ಇಂಪ್ರೆಷನ್ಸ್ ಜಾಸ್ತಿ ಹೋಗತ್ತೆ ಅನ್ನೋದಷ್ಟೇ ರೀ. ಹೈಪ್ ಮಾಡಿರಿ, ಲೈಕ್ ಮಾಡಿರಿ. ಯಾರೆಲ್ಲ ಹೊಸ ವರ್ಷ ಯಾವ ರೀತಿ ಆಚರಿಸ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕತೆ ಭಾಳ ಚೆನ್ನಾಗೈತ್ರಿ. ನಾವೆಲ್ಲರೂ ನ್ಯೂ ಇಯರ್ನ ಯಾವ ರೀತಿ ಹೊಸ ವರ್ಷ ಆಚರಿಸ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಮಾತಾಡ್ಕೊಳಕ್ಕೆ ಈಗ ಗೆಳತಿಯರು ಎಲ್ಲರೂ ಕೂಡ್ತೇವ್ರಿ. ಅದು ಕತೆ ಐತ್ರಿ ಇವತ್ತು. ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ರಿ, ಪೂರ್ತಿಯಾಗಿ ನೋಡ್ರಿ. ಲಘು ಲಘು ಓಟು ತೆಗದ್ನಿ ಅಂದ್ರೆ ಹೋಗಿ ಒಂದಿಟ್ಟು ಪಾರತರ ಮನೆ ಅಂತಲ್ಲಿ ಹೋಗ್ಬಿಡ್ತಾನೆ. ಏನು ಮಾಡಕತ್ತಾಳ ಏನು ಹಾಕಿ ಅಂತ ವಾರ ಮುಗಿಯಂಗ ಇಲ್ಲಕ್ಕಿದೆ. ಹೋಗಿ ಒಂದಿಟ್ಟು ನೋಡೋಣ, ನಾನು ಇನ್ನೂ ಕ್ಯಾಸ್ ಮಾಡೋದವು ನೋಡೋಣ. ನಾಳೆ ನಾಡ್ದು ಮಾಡಿದ್ರೆ ಆತು, ನಾಳೆ ಅಂತ ಆಗಂಗಿಲ್ಲ ಬಿಡು. ಹೊಸ ವರ್ಷಕ್ಕೆ ಮತ್ತು ಹೊಲಕ್ಕೆ ಏನಾರು ತೊಗೊಂಡು ಹೋದ್ರೆ ಆತು ಅಂತಂದು ಹೇಳ್ಬೇಕು. ನೋಡೋಣ, ಹೋಗ್ಬರೋಣ. ಏನಂತಾಳಣ? ಇಲ್ಲದಿರೇನ್ರಿ ಅತ್ತೀರ ನೀವು? ಬಿಡವ, ಹಂಗೆ ಅಡ್ಡಾಡ್ಕೊಂತ ಇತ್ಲಕ್ಕೆ ಬಂದೆ, ಎಷ್ಟು ಹಾಕೊಂಡು ಹುಲ್ಲು ಬೆಳೆದತ್ತು ಕಿತ್ಕೊಂತ ನಿಂತೆ. ಇದೇನು ಮುಗಿಯಂಗಲ್ ತೆಗಿಯತ್ತಾಗ ಅಂತಂದು ಎದ್ದು ನೋಡಿ ನಾನು. ಪರತರ ಮನೆ ಅಂತಲ್ಲಿ ಹೋಗ್ಬಿಡ್ತಾನೆ. ತಡಿ ಒಂದಿಟ್ಟು. ಯಾಕೆ ಇದಕ್ಕೆ ಬಂದಿದ್ದೇಳೆ? ಯಾಕಿಲ್ರಿ, ಚಹಾ ಮಾಡಿದ್ದೆ ಮತ್ತು ಕುಡಿತೀರನ ಅಂತಂದು ಕರೆಯಾಕೆ ಬಂದೆ. ಹೊರಗೆ ನೋಡಿದೆ ಎಲ್ಲೆಲ್ಲೂ ಕಾಣಲಿಲ್ಲ. ಮತ್ತು ಇತ್ಲದಾಗ ಅದಿರ್ನ ಅಂತಂದು ಬಂದೆ ನಾನು. ಮತ್ತು ಇಲ್ಲೇ ಇದ್ರಲ್ಲ ಟೊಮೆಟೊ ಹಣ್ಣಿನ ಕಾಯಿ ಇದಾವೆ ನೋಡು, ಹಣ್ಣಾಗಿಲ್ಲವು. ಇನ್ನು ಕಾಯಿ ಇದಾವೆ, ಈಚದವಿನ ಹಣ್ಣು ಆಗ್ಬೇಕು. ಇಲ್ಲಿ ತಡಿ, ನಾನು ಚಾವಲ್ಲಿಗ ಅಂತಂತ ಹೋಗ್ಬಿಡ್ತಾನೆ ಒಂದಿಟ್ಟು. ಅಯ್ಯಯ್ಯ, ಈಗ ಯಾಕೆ ಅಟ್ಟ ಅವಸರ ತಗೊಂತೀರಿ? ಅಂತ ಏನು ಅವಸರ ಇಲ್ಲ. ನಾಳೆ ಹೊಸ ವರ್ಷ ಐತಲ್ಲ, ಮತ್ತು ಹೋದ ವರ್ಷ ಹೊಲಕ್ಕೆ ಅದನ್ನು ಊಟಕ್ಕನ್ನು ತೊಗೊಂಡೋಗಿದ್ದೆಲ್ಲ, ಮತ್ತು ಹೋದ್ರಾತ ಅಂತಂದು ಕೇಳ್ಬಾರ್ನ ಅಂತಂದು ಹೊಂಟೈಕಿ. ನಾವಾಗೆ ನಾವು ತೆಗೆದ್ರಾಟ ಇದು ಮಾಡೋದು. ಮತ್ತು ನಾವು ಏನು ತೆಗಿಲಿಕ್ರ ಸುಮ್ಮನೆ ಕಳ ಮನ್ಯಾಗ ಅಕ್ಕಿನೂ ಇದು ಬೇಕೆ, ಮತ್ತು ಅವು ಹೊಲಕ್ಕೆ ಹೋಗಿರ್ತಾವ. ಅದಕ್ಕೆ ಕೇಳ್ಬಾರ್ನ ಅಂತಂದು ಅದನ್ನ ನೆನೆಸ್ಕೊಳಕತ್ತಿದ್ದೆ. ಇಲ್ಲಿ ತಡಿ ಒಲ್ಲಿ ಚಹಾ ಹೋಗ್ಬರ್ತಾನೆ. ಹಂಗಾರೆ ಒಲ್ರೆ ಸರಿ ತೊಗೊಳ್ರಿ, ಅದಕ್ಕೆ ದಬ್ರಿಗೆ ಹಾಕ್ತಾನೆ, ಇಂದಾಗ ಬೇಕಾದ್ರೆ ಸೋಸ್ಕೊಡ್ತಾನಂತ. ಆತು ತಗೋ. ಇನ್ನು ಕಾಯ್ದು ತೆಗೀವು ಈಚದವು ಅಲ್ಲಿ ಹಾಕಿ ಸನಿಯಕ್ಕೆ ಒಂದು ತಿಂಗಳು ಹಾಕಿ ಬಂತು. ಏನು ಯಾಕೆ ಅಷ್ಟು ಇದು ಹೇಳಿಗಿಲ್ಲ ಬಿಡು ಗಿಡ. ಚಹಾ ಕುಡಿತಂತಡಿ, ಮತ್ತು ಸುಮ್ಮನೆ ಆರಾಣಿ ಕಲಕತ್ತದ, ಮತ್ತು ಬಿಸಿ ಮಾಡ್ಕೊಂಡು ತಿಂದಿರ್ಬೇಕು. ಅಲ್ಲ ಮುಂಜೆ ಹೇಳಕತ್ತೇನಿಲ್ಲ ಚಹಾ ಕುಡಿಬಾರ್ದಪ್ಪ, ಸುಮ್ಮನಿರು. ನಾನು ಕುಡಿಯಂಗಿಲ್ಲ ಚಹಾ ಅಂತಿದೀಯಪ್ಪ, ಸುಮ್ಮನಿರು ಬೇಡ. ಅವ್ವ ಹಿಂಗಿದ್ರೆ ಇಟ್ಲಕ್ಕೆ ಹೋಗ್ಯಾಳ ತಗೋ ಚಿಕ್ಕಿ, ಏನಾಗಂಗಿಲ್ಲ ಅಂತ ಕುಡಿತೀನಿ, ಗೊತ್ತಾಗಂಗಿಲ್ಲ ಹೋಗ. ಯಪ್ಪ ಅಲ್ಲಲ್ಲ, ನೀರದ್ ನೋಡ್ಲ ಹೆಂಗದೀದಿ ತಳ್ಳಗ, ಒಣಗೆಣ್ಸಾಗಿದಿ ನೋಡು. ಪಡ್ತಿಲ್ಲ ನಮ್ಮ ಮುಖ ನೋಡೋರಾಗ ಆಡಕ್ಕ. ಯಾಕ ನಾಳೆ ಹೊಸ ವರ್ಷ ಐತಿಲ್ಲ, ನಾಳೆ ಏನಾರ ಒಂದಿಟ್ಟು ಶಾಲೆಗೆ ಸ್ಪೀಚ್ ಮಾಡೋನ್ ತಡಿ, ಏನಾರು ಹೇಳ್ಕೊಡ್ತಾನಂತ. ಎದಕ್ಕೆ ಹೋಗಿದ್ದಿ ಆಡಕ್ಕೆ? ಹೋಗಿ ನೀನಾಗೆ ನೀ ಕಲ್ಕೊಂಡು ಹೋಗಿ ಹೇಳಿದೆ ಅಂದ್ರೆ ಗುಡ್ ಅಂತಾರೆ ನಿನಗೆ ಟೀಚರ್ಸ್. ನಾನು ಎಲ್ಲ ಬರ್ತೈತಿ, ನಾನು ಎಲ್ಲ ಭಾಷಣ ಮಾಡ್ತೇನೆ. ಅಲ್ಲಲ್ಲ ಎಷ್ಟು ತಿರುಗಿ ಮಾತಾಡ್ತೀನ. ಬರ್ಲಿ ತಡಿ ನಿಮ್ಮವ್ವ. ಏನಾಯ್ತು? ಎದಕ್ಕೆ ಭಯ ಮಾಡಾಕತ್ತಿದ್ರಿ? ಯಾಕ ನೋಡು, ನಮ್ಮನೆ ತಿರಿ ಮಾತಾಡ್ತಾನ. ಚಹಾ ಕುಡಿತೀನಿ ಅಂತ ನೋಡುವ. ನಾನಂದ್ರೆ ಇಷ್ಟ ತನಕ ಒಂದು ಸಡ್ದದ್ದು ಎದಕ್ಕೆ ಬೇಡ ಅಥವಾ ಇವ ನೀನೇ ಹೇಳ್ಕ ನಿನ್ನ ಮಗ. ಯಾಕಲ್ಲ? ಯಾಕ ಅಲ್ಲಿ ಬಂದವೇನು ನಿನಗೆ? ಹೋಗಬೇಕದ ಅಲ್ಲಿ ನೋಡು ಹೆಂಗೆ ಪುರ್ಸತ್ತಲ್ಲ ನಂಗೆ ಓಡ್ತಾನ. ನಿಂದ್ರಲ್ಲ ಬಿದ್ದಿದ್ದಿ ಎಲ್ಲಾರ ಚಾರಾಣಿ ಕಲಾತನ. ಅದು ಕುಡಿಯಕ ಚಾನ ನೋಡು, ಅತ್ತಿಯರ್ಗೂ ಸೋಸಿದ್ದಂಗ ಆತದ. ಕುಡಿಯಾಕ ಅತ್ತಿಯರ್ ಬರ್ಲಿಲ್ಲೇನು? ಇಲ್ಲ, ಅವರು ಅಲ್ಲಿ ಇವರು ಪರತಕ್ರಮಣಿ ಅಂತೇಳಿ ಹೋಗ್ಬಿಡ್ತಾನೆ. ಆಮೇಲಿಂದ ಕುಡಿತೇನೆ ಅಂತ ಅಂದ್ರವ, ಅಲ್ಲ ಅಂತ ಅಂದ್ರೆ ಹಂಗಾಗಿ ಮತ್ತೆ ನಾನು ಬಂದೆ. ನಾನು ಕುಡಿತೇನೆ ತಡಿ, ಅದಕ್ಕೆ ಹಾಕ್ತಾನೆ ವಾಪಸ್ ಒಳ್ಳಿ. ಇಂದ ಬೇಕಂದ್ರೆ ಸೋಸ್ ಕೊಡಕ್ಕೆ ಬರ್ತೈತಿ. ನೀ ಕುಡಿಯಂಗದ್ರಲ್ಲಕ್ರ ಇಲ್ವಾ? ಯಾಕ ಅಲ್ಲ ಅಂತಾರೆ. ಆಗ್ಲೇನು ಕುಡ್ದೇನಿ, ಏನಾಗ್ಲಲ್ಲ ಕುಡಿಯೋದು. ಇದನ್ನ ಹೋಗಿ ಒಳ್ಳೆ ವಾಪಸ್ ಅದಕ್ಕೆ ಹಾಕ್ತಾನೆ ತಗೊಂಗಾರ. ಹಾಕೊಂತಡಿ, ಇದೊಂದು ಲೋಟ ಅಂತಂತೆ. ಬಾಂಡೆ ತಿಕ್ಕವು ಭಾಳ ಅದಾವ, ಏನು ಸ್ವಲ್ಪ ಅದಾವ? ಇಲ್ಲಕ್ಕ ಭಾಳ ಏನಿಲ್ಲ, ಸ್ವಲ್ಪ ಅದಾವ.
ಇರ್ಲಿ ಬಿಡು, ನೀ ಕಸ ಹೊಡ್ಕೊಂಡು ಬಾ, ನಾ ಓಸು ಬಾಂಡೆ ಹಿಂದಕ್ಕೆ ಹಾಕತ್ತಿಕ್ತಾನೆ. ಸರಿ ತಗೊಳಕ್ಕ. ನಾಳೆನ ಹೊಸ ವರ್ಷ. ಹೋದ ವರ್ಷ ಕಾಲೇಜ್ನೇ ನಾವು ಎಂತ ಚಲೋ ಮಾಡಿದ್ವಿ ನೋಡಿ, ಈ ವರ್ಷ ಇಲ್ಲದಾನೆ. ಏನಾಗ್ತಗೋ, ನಾವು ನಾಳೆ ನೋಡೋಣ ತಡಿ. ಅತ್ತಿಯಾರ ಹೋಗ್ಯಾರ ಅಲ್ಲಿ ಕೇಳಾಕ ಪರಾಚಕರ ಮನೆಗೆ ಉಸಿರು ಕುಡಿಬೇಕಂದ್ರೆ ನಾಳೆ ಹೊಲಕ್ಕೆ ಹೋಗಕ್ಕೆ ಬರ್ತೈತಿ. ಬೇಕಾರೆ ಮಂಚ್ ಸಾಲಿಗೆ ಹೋಗ್ಲಿ ಅವನು. ಹೌದು ಬಿಡಕ್ಕ, ಬಿಡಿಸೋದು ಬೇಡ ಹೊಸ ವರ್ಷ. ಮತ್ತು ಬಿಡು ಪಡ ಅನ್ನೋಕೆ ಹೋಗ್ಬೇಡ ನೀನು, ಹೋಗ್ಲಿ ಅವನು. ಇಲ್ವಾ, ನಾನು ಒಟ್ಟ ಸಾಲಿ ಬಿಡ್ಸಂಗಿಲ್ಲ ಬಿಡು, ಹೋಗ್ಬೇಕು ನಾಳೆ ಅವನು. ನಾನು ಒಳ್ಳೆ ಬಿಡಿಸೇನೆ, ನೀನು ಅವ್ರ ಅಜ್ಜಿಯಾರ ಒಂದಿಟ್ಟು ಇದು ಮಾಡ್ತಾರೆ, ನಾನು ಬಿಡಿಸಂಗಿಲ್ವಾ. ಆಯ್ತು ತಗೊಳಕ್ಕ, ನೀನು ಕೊಡು ಅದನ್ನೊಂದು ಲೋಟ ತಗೊಂಬ. ಮತ್ತು ಇದನ್ನೊಂದು ಒಯ್ದು ಹೋಗಿ ಹಾಕಿ ಕಸ ಹೊಡ್ಕೊಂತ ಬರ್ತಾನಲ್ಲೇ. 5:05 ಆಗೈತಿ. ಆಯ್ತು ತಗೋ. ಅಲ್ಲ, ನಿಕ್ಕಿ ಮನೆ ಅಂತೆಲ್ಲ ಉಂಟು, ನೀ ಕೆಲಿಗೆ ಉಂಟಾಳ? ಪಾರ್ವತಿ, ಪಾರ್ವತಿ. ಶಾಂತಕ್ಕ, ನೀ ಏನ? ನಾ ಯಾರು ಹೋಗತ್ತಾರ ಅಂತ ನೀ ಯಾಕೆ ಏನತ್ತ? ನಿಮ್ಮ ಮನೆ ಅಂತೆಲ್ಲ ಹೊಂಟಿದ್ದಿ, ಇಲ್ಲಿ ಅಂತ ಹೊಂಟಿದ್ದಿ ನೀನು? ನಮ್ಮ ಮನೆ ಅಂತೆಲ್ಲ ಬಾ ಹೋಗೋಣ. ನಾನಿಲ್ಲ, ಅಂಗಡಿ ಹೊಂಟಿದ್ದೆ, ಸೊಪ್ಪಿನ ಪುಡಿ ಖಾಲಿಯಾಗಿತ್ತೆ, ಅರಿಬಿನ ಎಣ್ಣೆ ಇಡ್ಬೇಕತ್ತ, ಅದಕ್ಕೆ ತೊಗೊಂಬರೋಣ ಅಂತ ಹೊಂಟಿದ್ದೆ. ರೇಷನ್ ಬಾಳ್ದಿಟ್ಟಾನೆ ಯವ್ವ, ತೊಗೊಂಬರಕ್ಕೆ ಕೂಡಿದ್ರಲಿನ, ಹಾಗಾಗಿ ಒಂದಿಟ್ಟು ಬೇಕಾಗಿತ್ತ. ಒಂದು 10 ರೂಪಾಯಿ ಚೀಟ್ ತೊಗೊಂಬರೋಣ ಅಂತ ಹೊಂಟಿದ್ದೆ. 10 ರೂಪಾಯಿ ಚೀಟ್ ಎಲ್ಲಿ ಇಡಾಕ ಬಾಬಕ್ಕೆ? ದೊಡ್ಡದು 1/2 kg ಪ್ಯಾಕೆಟ್ ತೊಗೊಂಡ್ರೆ ಈಡಾರ ಹಾಕತ್ತದು. ಇಲ್ಲ, ತೊಗೊಂಬರ್ಬೇಕು ಈ ಸದ್ಯಕ್ಕೆ, ಇವತ್ತಿಗೆ ಆಗಾಟ. ನಿಮ್ಮ ಮನೆ ಅಂತೆಲ್ಲ ಹೊಂಟಿದ್ದೆ. ನಾಳೆ ಇದು ಈ ಹೊಸ ವರ್ಷ ಐತಲ್ಲ, ನೆನಪೈತೆ ಇಲ್ಲಿ ನಿನಗೆ? ಹೌದು. ಹೌದಲ್ಲ ಶಾಂತಕ್ಕ, ನಾಳೆ ಹೊಸ ವರ್ಷ. ನನಗೂ ಲಕ್ಷಣ ಇಲ್ವಾ, ಏನು ಮನೆಗೇನೋ ಕೆಲಸದ ಇದಕ್ಕೆ ಅದಾಗಂಗಿಲ್ಲ. ಹೌದು ನೋಡು, ನಾಳೆ ಹೊಸ ವರ್ಷ ಐತಿ. ಹೋದ ವರ್ಷ ಹೋಗಿದ್ವಲ್ಲ ಹೊಲಕ್ಕೆ, ಓಸರು ಕೂಡಿ ಇದರ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ಎಂಥ ಚಲೋ ಆಗಿತ್ತವ. ಹೋದ ವರ್ಷ ಅಂತ ಭಾಳ ಚಂದ ಆಗಿತ್ತು ಬಿಡ. ಈ ವರ್ಷ ಅದಕ್ಕೂ ಚಂದ ಆಕೈತಿ, ಓಸರು ಕೂಡಿ ಹೋದ್ರೆ. ನೀ ಏನು ಮಾಡ್ಕೊಂತಿ ಮಾಡ್ಕೋ, ನಾನು ಏನಾರ ಒಂದಿಟ್ಟು ಮಾಡ್ಕೊತಾನೆ ನೋಡ. ಮತ್ತೆ ಯಾರ ಬರ್ತಾರೆ ಬೇಕಂದ್ರೆ ಲತಾ, ಕೀಕಿ, ಪ್ರಮೀಳಾ ಯಾರ ಬಂದ್ರೆ ಬೇಕಂದ್ರೆ ಓಸರು ಸೇರಿ ಹೋಗಕ್ಕೆ ಬರ್ತೈತಿ. ಹಂಗಂತೀವಿ. ಮತ್ತೆ ಕೇಳಿಲ್ಲ ಪ್ರಮೀಳನ್ನ ಮತ್ತು ಲತಾನ? ಇಲ್ಲ, ಇನ್ನೂ ಕೇಳಿಲ್ಲ. ಈಗ ಕೇಳ್ಬೇಕು ನೋಡು. ಅಕ್ಕಿ ಮನೇನೇನು ದೂರ ತಗೋ, ಬಾ ನಮ್ಮ ಮನೆಗೆ ಮತ್ತೆ ಹೋಗೋಣ, ಅಲ್ಲೇ ಕೇಳಕ್ಕೆ ಬರ್ತೈತಿ. ಅಲ್ಲೇ ಹೊಂಟಾಣ ಪ್ರಮೀಳಾ. ಪ್ರಮೀಳಾ, ಯಾಕೆ ಕೂಗಿದ್ದಿ? ಅಯ್ಯಯ್ಯೋ, ನಾಳೆ ಹೊಸ ವರ್ಷ ಐತಿಲ್ಲ, ಯಾಕಲ್ಲ ನೆನಪಿಲ್ಲ ನಿನಗೆ? ಶಾಂತ ಕೇಳಿಲ್ಲ ನನಗೆ ಈಗ. ಅದ ಏನಾರ ಒಂದಿಟ್ಟು ಮತ್ತು ಮಾಡ್ಕೊಂಡು ಹೋಗೋದು ಏನ ಅಂತಂದು. ಅಯ್ಯೋ, ಹೋಗಂತ ತಗೋರಿ ಅವ್ವ, ಅದಕ್ಕೆ ಏನೈತಿ? ಮನ್ಯಾಗ ದಿನ ಮನ್ಯಾಗಿಂದ ಮಾಡ್ಕೊಂಡು ಉಂಡು ಸಾಕಾಗು. ತಗೋಬನ್ರಿ. ಏನೇನು ಮಾಡ್ಕೊಳ್ಳೋದು ಹೇಳ್ರಿ, ನಾನು ಮಾಡ್ಕೊತೀನಿ. ಇಲ್ಲ ತಗೋ ಹೇಳ್ತೇನೆ ಬೇಕಂದ್ರೆ. ಆಕಿ ಇಲ್ಲಿ ತಗೋ ಪೇಟೆಗೆ ಹೋಗ್ಯಾಳ, ಬರತ್ಲೆ ಹೇಳ್ತಾನೆ ನಾನು. ಇಲ್ಲೇನಂಗಾರ ಮನ್ಯಾಗ ಆಕಿ? ಇಲ್ಲಕ್ರ ನಮ್ಮ ಮನೆಗೆ ಕರ್ಕೊಂಡು ಹೋಗನ್ ಬರ್ರಿ ನಮ್ಮ ಮನೆ ಅಂತೆಲ್ಲ ಅಂದ್ರೆ ಈಕಿ ಬಟ್ಟೆನೇನು ಇಡ್ಬೇಕಂತ. ನೋಡ್ರಿ ಏನೇನು ಮಾಡ್ಕೊತೀರನ? ನಾನಂತರೂ ಒಂದಿವ್ಸ ಚಕ್ಕೆನ ರೊಟ್ಟಿ, ಒಂದಿವ್ಸ ಮೆತ್ತನ ಮಾಡ್ಕೊತಾನೆ. ಆಮೇಲೆ ಏನಾರ ಒಂದಿಟ್ಟು ಪಲಾವ್ ಅಂತಿದಾರ, ಏನಾರ ರೊಟ್ಟಿ ಬುತ್ತಿ ಮಾಡ್ಕೊಳ್ಳೋಣ. ಇನ್ನು ಇದನ್ನ ಮಾಡ್ಕೊಳ್ಳೋಣ, ಮಟನ್ನರ ಚಿಕನ್ ಮೊಟ್ಟೆ ಏನಾರ. ರೊಟ್ಟಿ ಬುತ್ತಿ ಮಾಡ್ಕೊಂಡು ಉಂಡು ಸಾಕಾಗೈತಿ. ಏನಾರ ಒಂದೊಂದು ಮಾಡ್ಕೊಂಡು ತಗೋ. ಒಬ್ಬರು ಎಗ್, ಒಬ್ಬರು ಚಿಕನ್, ಒಬ್ಬರು ಮಟನ್ ಏನಾರ ಒಂದಿಟ್ಟು. ಇಲ್ಲಕ್ಕೆ ರೊಕ್ಕ ಹಾಕೋದು ಹೇಳೋದಿದ್ರೆ ಹೇಳ್ರಿ, ಬೇಕಾರೆ ರೊಕ್ಕ ಏನಾರ ಹಾಕೋದಿದ್ರೆ ಹಾಕಿದ್ರೆ ಆತು. ಮತ್ತು ಹಂಗೆ ಮಾಡಿದ್ರೆ ತಗೋ. ನಾ ಮಟನ್ ತರಿಸಿ ಮಾಡ್ತೀನಿ, ಹೊಡೆದು ಹಂಚ್ಕೊಳಂತ. ಮತ್ತೆ ಎಲ್ಲ ಆದ್ಮೇಲೆ ಬೇಕಾರೆ 1 kg ಅಷ್ಟು ತರಿಸ್ತಾನೆ ತಗೊಂಗಾರ. 1 kg ಮಟನ್, ಆಕಿ ಪರತಿನ 1 kg ಚಿಕನ್ ತರಿಸಲ್ಲ ಸಾಕು. ಆಕಿ ಬೇಕಾರೆ ಒಂದಿಟ್ಟು ಒಂದು ಅರ್ಧ ಡಜನ್ ಅಷ್ಟು ಮೊಟ್ಟೆ ಮಾಡ್ಕೊಂಬಿಡ ನೀನು ಈಕಿ ಪ್ರಮೀಳಾ. ಹಂಗೆ ಮಾಡ್ತಾನೆ ತಗೊಳಕ ನಾನು. ಮತ್ತು ಲತಾಗ ಏನು ಹೇಳ? ಮತ್ತು ಲತಾಗ ಇಲ್ಲಕ್ರಕ್ಕಿ ಇದು ಅನ್ನ ಚಲೋ ಮಾಡ್ತಾಳೆ ನೋಡು, ಬಿರಿಯಾನಿ ಅನ್ನ. ಅದು ಹೇಳೇನಕ್ಕಿಗೆ? ಹಂಗಂತಿ ಚಲೋ ಮಾಡಿದ್ಲಂದ್ರೆ ಮತ್ತೆ ಹೇಳ್ಬಿಡು. ಒಟ್ಟು ಕೆಳಬಾರ್ದು ನೋಡುವ, ಇಂಥ ಚಲೋ ರುಚಿ ಆಗ್ಬೇಕು ಒಟ್ಟು ಅಡಿಗೆ. ಏನು ಹೊಲ್ದಾಗ ಒಂದಿಟ್ಟು ಚಲೋ ಆಕತ್ತೆ, ಅದಕ್ಕೆ ಚಲೋ ಮಾಡೋಣ ಅಷ್ಟ. ಇಲ್ಲ, ಭಾಳ ಚಲೋ ಮಾಡ್ತಾಳೆ. ಯಾವಾಗ ಮಾಡ್ದೆ ಕೊಟ್ಟಿರ್ತಾಳಲ್ಲ ನಮಗೆ. ಇಲ್ಲ, ರುಚಿ ಆಕತ್ತೆ ತಗೋ ಹೇಳ್ತಾನೆ ನಂಗೆ ಅಕ್ಕಿಗೆ. ನಾನು ಹುಕ್ಕನಲ್ಲಿ ಇವನ್ನ ಕಟ್ಗಿನ ಚಹಾ ಕಿಡ್ಬೇಕತ್ತ, ಕಟ್ಗೆ ಹಾಯ್ಕೊಂಡು ಒಳಗೆ ಹೋಗಿ ಇಡೋಣ ಅಂತಂದು ಬಂದೆ. ಮತ್ತೆ ಇಕ್ಕಿ ಕೂಗಿದ್ಲಲ್ಲ, ಹಂಗೆ ಬಂದೆ. ಹೇಳ್ತಾನೆ ತಗೋ ಶಾಂತಕ್ಕ ಹಂಗಾರ. ಮತ್ತು ಹೇಳಿರ್ ನೋಡುವ, ನಾಳೆ ಒಟ್ಟು 10 ಗಂಟೆ ಅಟ್ಟೊತ್ತಿಗೆ ಎಲ್ಲ ಅಡುಗೆ ಮಾಡ್ಕೊಳ್ರಿ. ನಾಗ್ಲೆಲ್ಲ ಮತ್ತೆ ಹೇಳಕ್ಕೆ ಬರೋಕ್ಕಾಗಲ್ಲ, ನಾನು ಕೆಲಸ ಇರ್ತಾವೆ ಮನ್ಯಾಗ. ಮತ್ತೆ ಇಲ್ಲಿ ತಗೊಳಕ್ಕ ನಾವು ಮಾಡ್ಕೊತೀವಿ ತಗೋ. ಹೇಳ್ತಾನೆ ಅಕ್ಕಿಗೆ, ನಾನು ಮಾಡ್ಕೊತೇನೆ. ಹೆಂಗಾರ ನಾನು ಬರ್ತಾನೆ ತಗೊಳ್ಳೋ. ಬಟ್ಟೆ ಇವತ್ತು ಒಗ್ದಾಕ್ಬಿಡ್ತಾನೆ. ನಾಳೆ ಮತ್ತು ನನಗೂ ವಜ್ಜಾಕತಿ, ಓಸು ಅಂದ್ರೆ ರಗಡಕ್ಕವು. ಆಯ್ತು ತಗೊಂಗಾರ ನೋಡುವ. ಈಗ ಹೇಳೀನಿ, ಮತ್ತು ನಿಮ್ಮ ಮನೆ ಅಂತೇಳಿ ಹೊಂಟಿದ್ದೀವ, ಇಲ್ಲೇ ಸಿಕ್ಕದ ಪುಣ್ಯ ಆಯ್ತು ನೀನು. ಮತ್ತು ಮಾಡ್ಕೊ ನೋಡು. ಇಲ್ಲಿ ತಗೋ ಮಾಡ್ಕೊತಾನೆ. ಹುಷಪ್ಪ, ಎಲ್ಲರಿಗೂ ಹೇಳೋದಾತ. ನೀವೆಲ್ಲ ಯಾರ್ಯಾರು ಅಣಿ ಮಾಡ್ಕೊಂಡಿರಿ? ಹೊಂಟಿದಿಲ್ಲ ನಾಳೆ ಹೋಗಾಕತ್ತೀರಿ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಕಥೆಗಳಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳಿಗೆ ಸಪೋರ್ಟ್ ಮಾಡಿರಿ. ಮತ್ತೆ ಮುಂದೆ ನೋಡಿರ